ದೆಹಲಿಯ ಕೆಂಪುಕೋಟೆ ಬಳಿ ನಡೆದಂಥ ಭೀಕರ ಸ್ಫೋಟಕ್ಕೆ ಈಗಾಗಲೇ 10 ಜನ ಬಲಿಯಾಗಿದ್ದಾರೆ. ನಿಜವಾಗ್ಲೂ ಕೂಡ ಇದು ಇಂತಹ ಸನ್ನಿವೇಶ ಇಡೀ ನಮ್ಮ ದೇಶಕ್ಕೆ ಬರ್ದಿಲ್ಲ ಅನ್ನುವಂಥ ಸಾರ್ವಜನಿಕರು ರಸ್ತೆ ಮಧ್ಯೆ ಓಡಾಡೋದಕ್ಕೂ ಇವತ್ತು ಭಯ ಪಡ್ತಾ ಇದ್ದಾರೆ. ಯಾಕೆಂದರೆ ಇದಕ್ಕೆ ನಿದರ್ಶನ ಎಂಬಂತೆ ಬೆಂಗಳೂರಿನ ಪರಪ್ಪನ ಅಗ್ರಹಾರದಲ್ಲಿ ನಡೆದಂಥ ಒಂದು ಘಟನೆ ಈಗಾಗಲೇ ಅನೇಕ ಖಾಸಗಿ ವಾಹಿನಿಗಳಲ್ಲಿ ಅದು ಚರ್ಚೆ ಆಗ್ತಾ ಇದೆ. ಒಬ್ಬ ಭಯೋತ್ಪಾದಕ ಮೊಬೈಲ್ ಫೋನ್ಗಳನ್ನು ಹಿಡ್ಕೊಂಡು ದೊಡ್ಡ ಮಟ್ಟದಲ್ಲಿ ಕಾನ್ಫರೆನ್ಸ್ಗಳನ್ನು ಹಾಕ್ಕೊಂಡು ಅತ್ಯಂತ ವಿಜೃಂಭಣೆಯಿಂದ ನಡೀತಂಥ ಒಂದು ಘಟನೆಗೆ ದೆಹಲಿಯ ಕೆಂಪುಕೋಟೆ ಮಧ್ಯಭಾಗದಲ್ಲಿ, ಅದು ದೆಹಲಿ ಅಂದರೆ ಈ ಭಾರತಾಂಬೆಯ ಹೃದಯ ಭಾಗ, ಅಂತಹ ಸಮಯದಲ್ಲಿ ನಡೆದಂಥ ಒಂದು ಸ್ಫೋಟ ನಡೆದ ಘಟನೆಗೆ ತಕ್ಷಣ ದೆಹಲಿಯ ಪೊಲೀಸರು ವಿಶೇಷವಾದ ಒಂದು ದೊಡ್ಡ ಮಟ್ಟದ ಒಂದು ಕಾನ್ವೆಯನ್ನು ರೂಪಿಸಿ ಅಲ್ಲಿ ಯಾರಿಗೂ ಹಾನಿ ಆಗಬಾರ್ದು ಅನ್ನುವಂಥ ಕೆಲಸವನ್ನು ಮಾಡ್ತಾ ಇದ್ದಾರಲ್ಲ, ನಿಜವಾಗ್ಲೂ ಇದು ಹೆಮ್ಮೆಯ ವಿಷಯ. ಈಗಾಗಲೇ ನಿಮಗೆ ನೇರ ಸಂಪರ್ಕದಲ್ಲಿ ನೋಡ್ತಾ ಇದ್ದಾರೆ ದೃಶ್ಯಾವಳಿಗಳಲ್ಲಿ. ಐ ಅಲರ್ಟನ್ನು ದೆಹಲಿಯ ಪೊಲೀಸರು ಘೋಷಿಸುವುದಲ್ಲದೆ ದೆಹಲಿಯ ಟ್ರಾಫಿಕ್ ಜಾಮ್ ಆದರೂ ಕೂಡ ಎಲ್ಲರೂ ಬಹಳ ದೊಡ್ಡ ಮಟ್ಟದಲ್ಲಿ ಅವರು ಮನೆಗೆ ಹೋಗಲಿ, ಅವರು ಯಾರೂ ಕೂಡ ದೊಡ್ಡ ಆಘಾತಕಾರಿಯಾಗಿ ಉಳಿಬಾರ್ದು ಅನ್ನುವಂಥ ವಿಷಯವನ್ನು ಇಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಸ್ಫೋಟದ ಆಘಾತದಿಂದ ಸುತ್ತಮುತ್ತಲಿನ ವಿದ್ಯುತ್ ದೀಪಗಳು ಕೂಡ ಹಾನಿ ಆಗಿದ್ದು ದೆಹಲಿಯಲ್ಲಿ ಭಯದ ವಾತಾವರಣ ನಿರ್ಮಾಣವಾಗಿದೆ. ಈಗ ನೀವು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ. ಈ ಘಟನೆಯಿಂದ ಕೆಂಪುಕೋಟೆ ಸುತ್ತಲಿನ ಪ್ರದೇಶಗಳಲ್ಲಿ ಘಟನೆ ಸ್ಥಳದಕ್ಕೆ ರಸ್ತೆ ಭಾರೀ ಪೊಲೀಸ್ ಬಿಗಿ ಬಂದೋಬಸ್ತ್ ಈಗಾಗಲೇ ಮಾಡಿದ್ದಾರೆ. ಇದು ದೆಹಲಿ ಪೊಲೀಸರು ಮಾಡತಕ್ಕಂಥ ಒಂದು ಒಳ್ಳೆಯ ದೊಡ್ಡ ಮಟ್ಟದ ಕರ್ತವ್ಯ ಅಂತಲೇ ಹೇಳ್ಬೋದು. ರಾಷ್ಟ್ರ ರಾಜಧಾನಿ ದೆಹಲಿಯ ಕೆಂಪುಕೋಟೆ ಬಳಿ ಇಂಥ ಈ ಒಂದು ಭಯಾನಕ ದೃಶ್ಯ ನೋಡಿದ್ರೆ ಕೂಡ ನಿಜವಾಗ್ಲೂ ಕೂಡ ಭಯ ಆಗುವಂಥ ಕೆಲಸ ಇದು. ಭಯಭೀತಿ ಗೊಂಡುಬಿಟ್ಟಿದ್ದಾರೆ ಎಲ್ಲರೂ ಕೂಡ. ಈಗಾಗಲೇ ಕೆಂಪುಕೋಟೆ ಮತ್ತು ಚಾಂದಿನಿ ಚೌಕ್ ಮೆಟ್ರೋ ನಿಲ್ದಾಣ ಬಳಿ ಪಾರ್ಕ್ ಮಾಡಲಾಗಿದ್ದ ಎಲ್ಲ ವೆಹಿಕಲ್ಗಳನ್ನು ಅಲ್ಲಿಂದ ತೆರವುಗೊಳಿಸಲಾಗಿದೆ. ಯಾಕಂದರೆ ಮೆಟ್ರೋ ಬಳಿನೇ ಇಂಥ ಒಂದು ದೊಡ್ಡ ಘಟನೆ ನಡೆದಿದೆ.